ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತ್ಯಾಗ ಮಾಡಕ್ಕೂ ಒಂದ್ ಮಿತಿ ಇದೆ ಅಭಿ. ನೀನ್ ತಪ್ಪು ಮಾಡ್ತಿದ್ಯಾ. ಪ್ರೀತಿಗೆ ಮಿತಿ ಎಲ್ಲಿರುತ್ತೆ ಅದಕ್ಕೆ? ನಾನು ತುಂಬ ಪ್ರೀತಿ ಮಾಡ್ತಾರೋ ನಿಮಗೆ ನನ್ನ ಆಸ್ತಿ, ನನ್ನ ಮನೆನ ಬರೆದುಕೊಟ್ಟಿದ್ದೀನಿ. ನನಗಿವಾಗ ಸಂತೋಷವಾಗಿದೆ. ಬೇಡ ಅಭಿ, ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗಲ್ಲ, ನನಗೂ ಮನಶಾಂತಿ ಹಾಳಾಗುತ್ತೆ. ನಿನ್ನ ಆಸ್ತಿ ನೀನೇ ಇಟ್ಕೋ. ಕ್ಷಮಿಸಿ ಡ್ಯಾಡಿ, ನನಗೆ ನಿಮ್ಮ ಪ್ರೀತಿ ಮಾತ್ರ ಸಾಕು, ಬೇರೆ ಆಸ್ತಿ ಏನೂ ಬೇಡ. ನೀವು ಹೇಳ್ದಂಗೆ ದೂರ ಇದ್ದು ಪ್ರಶಾಂತವಾಗಿರೋಣ. ಯಾವುದೋ ಹಬ್ಬಕ್ಕೋ ಹರಿದಿನಕ್ಕೋ ಮತ್ತೆ ಸಿಗೋಣ. ಅವ್ರವ್ರ ಬದುಕನ್ನ ಅವ್ರು ಹಾಯಾಗಿ ನಡೆಸಲಿ, ಇದನ್ನ ಹೇಳಕ್ಕಂತ ಬಂದೆ. ನಾವು ಬರ್ತೀವಿ. ಬೇಡ ಅಬಿ, ನೀನ್ ಹೋಗ್ಬೇಡ, ನಾವೇ ಹೋಗ್ತೀವಿ. ಇಲ್ಲಮ್ಮ, ಹೋಗ್ಬೇಕಾಗಿರೋದು ನಾವು. ನೀವಿಲ್ಲೇ ಇರಬೇಕು. ನಾವು ಇವ್ರ ಹತ್ರ ಇರೋಕ್ಕಾಗಲ್ಲ ಅಭಿ, ನಮ್ಮನ್ನು ನಿನ್ ಜೊತೆ ಕರ್ಕೊಂಡು ಹೋಗು. ಹೌದಬಿ, ನೀವಿರೋ ಕಡೆನೆ ನಾವು ಇರ್ತೀವಿ, ನಮ್ಮನ್ನು ಕರ್ಕೊಂಡು ಹೋಗು. ಇಲ್ಲಮ್ಮ, ಅವರಿಗೆ ನಿಮ್ಮ ಅವಶ್ಯಕತೆ ಇದೆ. ನೀವು ಇವ್ರ ಜೊತೆನೇ ಇರಬೇಕು. ಅಂದ್ರೆ ನಾವು ನಿನ್ಗೆ ಬೇಕಾಗಿಲ್ವಾ ಅಭಿ? ನಮ್ಮ ಕಷ್ಟ ಸುಖನ ನೋಡ್ಕೊಳ್ಳೋದು ದೇವರು ಡ್ಯಾಡಿ. ನೀವು ನಿಮ್ಮ ಆಶೀರ್ವಾದ ನಮ್ಗೆ ಯಾವತ್ತಿಗೂ ಬೇಕು. ನಮ್ಮ ಜೀವನ ಇರೋವರೆಗೂ ನಿಮ್ಮನ್ನು ನೆನಪಲ್ಲಿ ಇಟ್ಕೊಳ್ತೀನಿ. ಹೋಗಿ ಬರ್ತೀವಮ್ಮ, ಹೋಗಿ ಬರ್ತೀವಿ ಡ್ಯಾಡಿ, ಹೋಗಿ ಬರ್ತೀವತ್ತೆ, ಹೋಗಿ ಬರ್ತೀವಿ ಅಖಿಲ್. ಹುಷಾರ್ ಹುಷಾರಿಕಾ. ಹೋಗಿ ಬರ್ತೀವಿ ಅದಕ್ಕೆ ಅಣ್ಣ, ಹೋಗಿ ಬರ್ತೀವಿ. ಬನ್ನಿ. ಅಬಿ, ವಸು, ಅಭಿ,
ಇವಾಗ ಹೇಳಿ, ಯಾರೀ ಮನೇಲಿರ್ತೀರಾ? ಯಾರಿಲ್ಲಿಂದ ಹೋಗ್ತೀರಾ ಅಂತ. ಈ ಮನೆ, ಈ ಆಸ್ತಿ ಎಲ್ಲ ನಮ್ದೆ. ನಮ್ಮ ಜೊತೆ ಇರಬೇಕು ಅನ್ಕೊಂಡವರು ಇರ್ಬೋದು, ಹೋಗ್ಬೇಕು ಅನ್ಕೊಂಡವರು ಮನೆ ಬಿಟ್ಟು ಹೋಗ್ಬೋದು. ರಾಕ್ಷಸ್ ನನ್ ಮಕ್ಕಳ, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ನಿಮ್ಮಂತ ಮೃಗಗಳನ್ನ ಹೆತ್ವಿ. ಛೀ! ನಿಮ್ ಜೊತೆ ಇರೋದಕ್ಕಿನ್ನ ಸಾಯೋದ ಮೇಲೂ ನಾನು ಹೊರಟೋಗ್ತಾ ಇದ್ದೀನಿ. ಏನಂದ್ರೆ ನಿಂತ್ಕೊಳ್ಳಿ, ನಾನು ನಿಮ್ ಜೊತೆ ಬರ್ತೀನಿ. ಬೇಡ ಜಯಂತಿ, ನನ್ನ ಮನ್ಸಿಗೆ ಶಾಂತಿ ಇಲ್ಲ. ನಾನು ಎಲ್ಲಿಗೆ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ಜೊತೆ ಬಂದು ನೀನು ಕಷ್ಟಪಡ್ತೀಯ. ಈ ನಾಲಾಯಕಗಳ ಜೊತೆನೇ ಇರು. ಇವ್ರ ಜೊತೆ ಇದ್ರೆ ನನಗೂ ಮನುಷ್ಯಾಂತಿ ಅನ್ನೋದಿರಲ್ಲ ರೀ. ನನ್ನ ಕರ್ಕೊಂಡು ಹೋಗ್ರಿ. ನಾವು ಇವ್ರ ಜೊತೆ ಇರಬೇಕು ಅನ್ನೋದು ಅಭಿ ಆಸೆ ಜಯಂತಿ. ನಾವು ಇಬ್ರು ಇಲ್ದೇ ಇದ್ರೆ ಅಭಿ ನೊಂದ್ಕೊಂತಾನೆ. ನೀನು ಇವ್ರ ಹೆತ್ತ ತಾಯಿ, ನೀನ್ ಇಲ್ಲೇ ಇರ್ಬೇಕು. ನನ್ನ ಹೋಗೋಗ್ಬಿಡು. ಹೋಗಪ್ಪ, ಒಂದಲ್ಲ ಒಂದಿನ ನೀನ್ ವಾಪಸ್ ಬಂದೇ ಬರ್ತೀಯ. ನೋಡ್ತೀನ್ರೋ, ಈ ಆಸ್ತಿ ನಿಮಗ್ ದಕ್ಕಲ್ಲ. ಎಲ್ಲ ಕಳ್ಕೊಂಡು ಬೀದಿ ಪಾಲಾಗ್ತಿರಲ್ಲ, ಆವತ್ತು ನಾನು ನಿಮ್ಮನ್ನ ನೋಡ್ತೀನಿ. ಅಪ್ಪ, ಹೋಗ್ಬೇಕು ಅಂತಿದ್ಯಲ್ಲ, ಹೋಗಪ್ಪ. ಶಾಪ ಹಾಕ್ಬೇಡ. ನಾವೆಂತ ಕೋಟ್ಯಾಧೀಶ್ವರ ಆಗ್ತೀವಿ ಅಂತ ನೀನು ಇಷ್ಟರಲ್ಲೇ ನೋಡ್ತೀಯ. ನೀನೇನ್ ಬೇಜಾರ್ ಮಾಡ್ಕೋಬೇಡಮ್ಮ. ಅಪ್ಪ ಆದಷ್ಟು ಬೇಗ ವಾಪಸ್ ಬರ್ತಾರೆ. ಏನೇ ಹಾಗೆ ನೋಡ್ತಾ ಇದೀಯಾ? ನಾವೀ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಬ್ಯಾಗ್ ಒಳಗಿಟ್ಟು ಕಾಫಿ ತಗೊಂಡ್ ಬಾ. ತೆಗೆದ್ ಕೊಟ್ಟ ಅಂದ್ರೆ 32 ಉದುರು ಹೋಗ್ಬೇಕು. ಹೋಗೋ. ನಾವು ಬರಲ್ಲ ಅಂತ ನಮ್ಮ ಮಾಮ್ಗೆ ಫೋನ್ ಮಾಡಿ ಹೇಳ್ತೀನಿ ಅಖಿಲ್. ಹೇಳೋ, ಅವ್ರ ಅಳಿಯ ಕೋಟ್ಯಾಧೀಶ್ವರ ಆಗಿದ್ದಾನಂತ ಹೇಳು. ದೊಡ್ಡೋನೆ ಚಿಕ್ಕೋನೆ, ಒಟ್ನಲ್ಲಿ ನೀವು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ರಿ. ಶಭಾಷ್.
ಹೊಸವ್ರೆ, ಇದೆ ನಾವಿರಬೇಕಾಗಿರೋ ಮನೆ. ಡ್ಯಾಡಿ, ಇನ್ಮೇಲೆ ನಾವ್ ಈ ಮನೇಲೇ ಇರ್ಬೇಕಾ? ಮತ್ತೆ ಆ ಮನೆಗೆ ಹೋಗಲ್ವಾ? ಹೌದು ಡ್ಯಾಡಿ, ಈ ಮನೆ ಚೆನ್ನಾಗಿಲ್ಲ, ಚಿಕ್ಕದಾಗಿದೆ. ನಾವು ಮುಂಚೆ ಇದ್ದಿದ್ದ ಮನೆನೇ ಚೆನ್ನಾಗಿತ್ತು ಡ್ಯಾಡಿ. ಇಲ್ಲಿಂದ ಸ್ಕೂಲು ತುಂಬಾ ದೂರ ಇದೆ. ಬನ್ನಿ. ಬೇಬಿ, ಬೇಬಿ, ಎಲ್ರಿಗೂ ಸಂಕ್ರಾಂತಿ ಜನವರಿ 14ಕ್ಕೆ ಬಂದ್ರೆ ನಿಮಗ್ ಸ್ವಲ್ಪ ಬೇಗನೆ ಬಂದಂಗಿದೆ. ಬರೀ ಸಂಕ್ರಾಂತಿ ಅಲ್ಲ ಮಾಮ್, ಯುಗಾದಿ, ದಸರಾ, ದೀಪಾವಳಿ, ರಂಜಾನ್, ಕ್ರಿಸ್ಮಸ್ ಎಲ್ಲ ಫೆಸ್ಟಿವಲ್ ಸೇರಿ ಒಂದೇ ಸಮ ಬಂದಂಗಿದೆ. ಐ ಆಮ್ ವೆರಿ ಹ್ಯಾಪಿ ಬೇಬಿ. ಈ ಮೂಮೆಂಟ್ಗೋಸ್ಕರನೇ ನಾನು ವೇಟ್ ಮಾಡ್ತಿದ್ದೆ. ಐ ಆಮ್ ಆಲ್ಸೋ ಸೋ ಹ್ಯಾಪಿ ಮಾಮ್. ಮೈ ಡ್ರೀಮ್ ಹ್ಯಾಸ್ ಕಮ್ ಟ್ರೂ. ಅಬ್ಬಬ್ಬಬ್ಬಬ್ಬಬ್ಬಾ, ಎಂಥ ಮಗಳು, ಎಂಥ ತಾಯಿ. ತಾಯಿ ಮಗಳಂದ್ರೆ ನೀವೇ ಸಿಸ್ಟರ್. ಒಬ್ಬರು ಮನೆ ಹಾಳಾಗ್ತಾ ಇದ್ರು ಪಿಟೀಲ್ ಬಾರ್ಸೋ ತರ ಮಾತಾಡ್ತಾ ಇದ್ದೀರಾ ನೋಡಿ. ನೋಡಕ್ಕೆ 2 ಕಣ್ಣು ಸಾಲ್ದು, ಕೇಳಿಸ್ಕೊಳಕ್ಕೆ ನನ್ನ 2 ಕಿವಿ ಸಾಲ್ದು. ಹೇಗಿದ್ದೀರಾ? ನೀವು ಬಂದಾಯ್ತಲ್ಲ ಸಿಸ್ಟರ್, ಎಲ್ರೂ ಹ್ಯಾಪಿನೇ. ಹೌದು, ಅಖಿಲ್, ಭಾಸ್ಕರ್ ಎಲ್ಲಿ? ಹಾಯ್ ಆಂಟಿ. ಹಾಯ್ ಆಂಟಿ. ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಥ್ಯಾಂಕ್ ಯು ಆಂಟಿ. ಒಟ್ನಲ್ಲಿ ಸಾಧಿಸ್ಬಿಟ್ರಿ. ಥ್ಯಾಂಕ್ಸ್ ಆಂಟಿ. ಆ ದರಿದ್ರನ ಮನೆಯಿಂದ ಆಚೆ ಹಾಕಿ ಒಳ್ಳೆ ಕೆಲಸ ಮಾಡಿದ್ರಿ. ಇವ್ರೇನ್ ಕಳಿಸ್ಲಿಲ್ಲ ಸಿಸ್ಟರ್, ಅವರೇ ಇಲ್ಲಿಂದ ಹೊರಟೋದ್ರು. ಅವ್ರು ಹೋಗೋ ಹಾಗೆ ಮಾಡಿದ್ದು ನಾವೇ ತಾನೇ ಅತ್ತೆ. ಎನಿವೇಸ್, ಗುಡ್ ಜಾಬ್ ಗೈಸ್. ವಾಟ್ ನೆಕ್ಸ್ಟ್? ಮುಂದೇನ್ ಮಾಡ್ಬೇಕು ಅಂತಿದ್ದೀರಾ? ಇನ್ನೇನಿದೆ ಆಂಟಿ, ನಮ್ಮ ಸಂಸ್ಕೃತಿ ಇವೆಂಟ್ಸ್ನ ಗ್ರ್ಯಾಂಡ್ ಆಗಿ ರೀಲಾಂಚ್ ಮಾಡ್ತೀವಿ. ದೊಡ್ಡ ದೊಡ್ಡ ಇವೆಂಟ್ಸ್ ಮಾಡಿ ಹೆಸರು ದುಡ್ಡು ಸಂಪಾದಿಸ್ತೀವಿ. ಇನ್ನು ಆ ಮದ್ವೆ, ಮುಂಜಿ, ಸಮಾರಂಭ ಏನ್ ಮಾಡ್ತೀರಾ ಅಖಿಲ್? ಈಗ ನೀವು ಕೋಟ್ಯಾಧೀಶ್ವರರು. ಕೋಟು, ಸೂಟು, ಬೂಟು ಹಾಕೊಂಡು ಪ್ರೊಪ್ರೈಟರ್ ತರ ಇರ್ಬೇಕು. ಅಂದ್ರೆ ಏನ್ ಸಿಸ್ಟರ್? ಅಂದ್ರೆ ಅಂಬಾನಿ ತರ, ಆದಾನಿ ತರ ಮೆರಿಬೇಕು ಸಿಸ್ಟರ್. ಅವ್ರ ತರ ಆಗ್ಬೇಕು ಅಂದ್ರೆ ನಾವ್ ಯಾವ್ದಾದ್ರೂ ಫ್ಯಾಕ್ಟ್ರಿ ಕಟ್ಟಬೇಕು. ಎಕ್ಸಾಕ್ಟ್ಲಿ. ನೀವು ಫ್ಯಾಕ್ಟ್ರಿ ಶುರು ಮಾಡಿ ಇಂಡಸ್ಟ್ರಿಯಲಿಸ್ಟ್ ಆಗ್ಬೇಕು. ಬಿಸ್ನೆಸ್ ಮ್ಯಾಗಝೀನ್ ನಲ್ಲಿ ನಿಮ್ ನ್ಯೂಸ್ ಬರಬೇಕು. ಕವರ್ ಪೇಜ್ ಮೇಲೆ ನಿಮ್ ಫೋಟೋ ಬರಬೇಕು. ಈಗಿಂದೀಗ್ಲೇ ಫ್ಯಾಕ್ಟ್ರಿ ಕಟ್ಟೋದಂದ್ರೆ? ಅಖಿಲ್, ಹೊಸದಾಗಿ ಫ್ಯಾಕ್ಟ್ರಿ ಶುರು ಮಾಡೋ ನೀಡ್ ನಿನ್ಗಿಲ್ಲ. ಆಲ್ರೆಡಿ ಓಡ್ತಾ ಇರೋ ಫ್ಯಾಕ್ಟ್ರಿನೇ ಕೊಂಡ್ಕೊಳ್ಳೋಣ. ನಾನು ಯಾವತ್ತಿಂದನೋ ಒಂದು ಫ್ಯಾಕ್ಟ್ರಿ ಕೊಂಡ್ಕೋಬೇಕು ಅಂತಿದ್ದೆ. ನಿನ್ನ ಹತ್ರ ಖರೀದಿ ಮಾಡಿಸ್ತೀನಿ. ಯಾವ್ದಾದ್ರೂ ಫ್ಯಾಕ್ಟ್ರಿ ಸೇಲ್ಗಿದ್ಯಾ ಆಂಟಿ? ನಾವು ಕೊಂಡ್ಕೊಂತೀವಿ ಅಂದ್ರೆ ಯಾರು ಮಾರಲ್ಲ ಭಾಸ್ಕರ್. ಸ್ವಲ್ಪ ಜಾಸ್ತಿ ಹಣ ಕೊಟ್ರೆ ಆದಾನಿನೂ ಅವನ್ ಫ್ಯಾಕ್ಟ್ರಿನ ಮಾರ್ಬಿಡ್ತಾನೆ. ತುಂಬ ಥ್ಯಾಂಕ್ಸ್ ಆಂಟಿ. ಇಷ್ಟು ದಿನ ನಿಮ್ಮ ಥರ ನಮ್ಮನ್ನು ಎನ್ಕರೇಜ್ ಮಾಡೋರು ಯಾರೂ ಇರಲಿಲ್ಲ. ಕೆಲವು ಜನ ಇರ್ತಾರೆ, ನಾವೇನಾದರೂ ಮೇಲೆ ಹೋಗ್ತೀವಿ ಅಂದರೆ ನಮ್ಮ ಕಾಲನ್ನ ಎಳಿತಾರೆ. ನಾಳೆ ನಾವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀವಿ ಅಂದರೆ ಅದು ನಿಮ್ಮಿಂದಾನೆ. ಅಫ್ಕೋರ್ಸ್, ನಿಮಗೆ ಹೆಲ್ಪ್ ಮಾಡಬೇಕು ಅಂತ ನಾನು ತುಂಬ ದಿನದಿಂದ ಕಾಯ್ತಿದ್ದೆ. ಇವಾಗ ಚಾನ್ಸ್ ಸಿಕ್ಕಿದೆ. ನಾಳೆ ಫ್ಯಾಕ್ಟ್ರಿ ಖರೀದಿ ಮಾಡೋದಕ್ಕೆ ರೆಡಿಯಾಗಿರಿ. ಬೆಳಗ್ಗೆನೆ ಹೋಗೋಣ. ಹಾಯ್ ಅದ್ಕೆ, ಹೌ ಆರ್ ಯು? ಹೇಯ್ ಪಾವ್ನಿ, ನಿನ್ನ ಕೊಬ್ಬಿರೋ ವಾರ್ಗಿತಿ ಮನೆ ಬಿಟ್ಟು ಹೋದ್ಲಂತೆ, ಖುಷಿನಾ? ಯಾಕದ್ಕೆ ಡಲ್ ಆಗಿದ್ದೀರಾ? ಅಣ್ಣ ಮನೆ ಬಿಟ್ಟು ಹೋದ್ರು ಅಂತನಾ?
ಡೋಂಟ್ ವರಿ, ನನ್ನ ಅಳಿಯ ಸಕ್ಸಸ್ ಆದ್ಮೇಲೆ ಅವ್ರು ಎಲ್ಲೇ ಇದ್ರು ಓಡೋಡ್ ಬರ್ತಾರೆ ಬಿಡು. ಆ ಅಳ್ಮುಂಜಿಗಳು ಹಾಗೆ ಸಿಸ್ಟರ್, ನೀವು ಅವ್ರ ವಿಷಯ ಬಿಟ್ಬಿಡಿ. ಇನ್ಮೇಲೆ ನನ್ ಸೋದರಳಿಯಂದ್ರಿಗೆ ನೀವೇ ದಾರಿದೀಪ. ಎಸ್ ಮಾಮ್, ಈ ಮನೆಗೆ ನೀನು ಗಾಡ್ ಮದರ್ ಆಗ್ಬೇಕು, ನಮ್ಗೆ ಬ್ಲೆಸ್ಸಿಂಗ್ಸ್ ಕೊಡ್ಬೇಕು. ವೈ ನಾಟ್? ನಾನ್ ಬಂದಿರೋದೇ ಅದಕ್ಕೆ. ಇಲ್ಲಿ ನೋಡಿ, ನಾನು ಹೋಗಿ ತಿನ್ನಕ್ಕೆ ಏನಾದರೂ ತಗೊಂಬರ್ತೀನಿ. ನಿಮಗೆ ನಾನೇನೋ ಕೊಡಬೇಕು ಅಂತ ಆವಾಗಲೇ ಇದನ್ನು ಎತ್ತಿಟ್ಟಿದ್ದೆ ರೀ. ಈ ಥರ ಚಿಕ್ಕ ಚಿಕ್ಕ ಸಮಸ್ಯೆಗಳ ಬಗ್ಗೆ ಮೊದಲೇ ನೀವು ನಂಗೆ ಹೇಳಿದ್ರಲ್ವಾ, ಇವಾಗ ಯಾಕ್ರಿ ಯೋಚನೆ ಮಾಡ್ತಿದ್ದೀರಾ? ಕೆಲಸ ಮಾಡೋದಕ್ಕೆ ಕೈಗಳಿದ್ರೆ ಸಾಕು ರೀ. ಆ ಕೈಗೆ ಚಿನ್ನದ ಬಳೆ ಇರಲೇಬೇಕಂತಿಲ್ಲ. ಇನ್ನೂ ಹೇಳ್ಬೇಕಂದ್ರೆ ಈ ಗಾಜಿನ ಬಳೆಗಳೇ ಚೆನ್ನಾಗಿದೆ. ಬರ್ಬೋದಾ? ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ರೆ ಐ ಆಮ್ ಸಾರಿ. ಸಾರಿ, ನೀವು? ನನ್ನ ಹೆಸರು ರವಿ ಅಂತ. ಇವಳು ನನ್ನ ಹೆಂಡತಿ ಪದ್ಮ. ನಮಸ್ಕಾರ. ನಿಮ್ಮ ಪಕ್ಕದ ಮನೆಯಲ್ಲೇ ಇರೋದು, ಇತ್ತೀಚೆಗೆ ಬಂದಿದ್ದು. ನೀವು ಇವತ್ತೇ ಮನೆಗೆ ಬಂದ್ರಲ್ವಾ? ಹೌದು. ಇವತ್ತೆಲ್ಲ ನೀವು ವಸ್ತುಗಳನ್ನ ಎತ್ತಿಡೋದ್ರಲ್ಲೇ ಆಗೋಗಿರುತ್ತೆ. ಸುಸ್ತಾಗಿರ್ತೀರಾ. ಮಕ್ಕಳು ಬೇರೆ ಇದ್ದಾರೆ. ನಿಮ್ಗೋಸ್ಕರ ಊಟ ತಂದಿದ್ದೀವಿ. ಅಯ್ಯೋ ಬೇಡ ರೀ, ನಾನು ಅಡ್ಗೆ ಮಾಡಿದ್ದೀನಿ. ಅಕ್ಕಪಕ್ಕ ಇದ್ದೀವಿ. ಇಷ್ಟು ಸಹಾಯನೂ ಮಾಡ್ಲಿಲ್ಲ ಅಂದ್ರೆ ಹೇಗೆ ರೀ? ಇವತ್ತು ನೀವು ಇದನ್ ತಿನ್ನಿ, ನೆಕ್ಸ್ಟ್ ಯಾವಾಗಾದ್ರೂ ನಾವಿಬ್ರು ನಿಮ್ಮ ಮನೇಲಿ ಊಟ ಮಾಡ್ತೀವಿ. ಬೇಡ ಅನ್ಬೇಡಿ, ಊಟ ಟೈಮ್ ಆಗೋಗಿದೆ. ಮಕ್ಳು ಪಾಪ ಹಸ್ಕೊಂಡಿರ್ತಾರೆ. ಮೊದಲು ಬಂದು ಊಟ ಮಾಡಿ. ಸರಿ. ಹಾ ಪದ್ಮ, ಬಡ್ಸು.